अस्सलाम अस्सलाम या शहीद अस्सलाम 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 या जलील अस्सलाम 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 या नौशीन अस्सलाम 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 या रहीम अस्सलाम या रहीम अस्सलाम। ಈ ಒಂದು ಪ್ರತಿಭಟನೆಯ ಸಭೆಯಲ್ಲಿ ಭಾಷಣಗೈದಿರತಕ್ಕಂತ ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರತಕ್ಕಂತ ರಿಯಾಜ್ ಪರಂಗಿಪೇಟೆ ಅವರೇ, ನೇತೃತ್ವ ವಹಿಸಿರತಕ್ಕಂತಹ ಆತ್ಮೀಯರು ಆಗಿರತಕ್ಕಂತ ಅನ್ವರ್ ಸಾದಾತ್ ರವರೇ, ನಮ್ಮನ್ನುದ್ದೇಶಿಸಿ ಮಾತನಾಡಿದಂತ ಆತ್ಮೀಯರಾಗಿರತಕ್ಕಂತ ಮೋನಿಶ್ ಅಲಿ ಅವರೇ, ಸಂತ್ರಸ್ತ ಕುಟುಂಬಸ್ಥರೇ, ನೆರೆದಿರತಕ್ಕಂತಹ ಸಹೋದರ ಸಹೋದರಿಯರೇ, ಕಳೆದ ರಹೀಮ್ಗೆ ನ್ಯಾಯಕ್ಕೋಸ್ಕರ ಆಗ್ರಹಿಸಿ ನಡೆಸಿದಂತಹ ಪ್ರತಿಭಟನೆಯಾಗಿದೆ. ವೇದಿಕೆಯಲ್ಲಿ ನಾನೊಂದು ಮಾತನ್ನು ಹೇಳಿದ್ದೆ. ರಹೀಮನ ಜನಾಜವನ್ನ ಅಂತ್ಯ ಸಂಸ್ಕಾರ ಮಾಡಿದ ನಂತರ ನಾವು ರಹೀಮರವರ ಮನೆಗೆ ಹೋದೆವು. ಮನೆಯವರ ನೋವುಗಳನ್ನ ಕೇಳಿದೆವು, ದುಃಖಗಳಲ್ಲಿ ಪಾಲ್ಗೊಂಡೆವು. ಆ ನಂತರ ಆ ಮನೆಯಿಂದ ಇಳಿದು ಬರುವಾಗ ರಹೀಮರವರ ತಂದೆಯನ್ನ ತಬ್ಬಿಕೊಂಡು ಅವರ ತಂದೆಯವರಲ್ಲಿ ಹೇಳಿದಂತಹ ಒಂದು ಮಾತನ್ನು ಹೇಳಿದ್ದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಹೀಮ್ಗೆ ನ್ಯಾಯ ಸಿಗುವ ತನಕ ವಿರಮಿಸುವುದಿಲ್ಲ ಅಂತೇಳಿ. ಅದಕ್ಕೆ ಇರುವಂತ ಮತ್ತೊಂದು ಸಾಕ್ಷಿಯಾಗಿದೆ. ರಹೀಮ್ಗೆ ನ್ಯಾಯ ಸಿಗುವ ತನಕ ಈ ರೀತಿಯ ಹೋರಾಟಗಳು ಈ ಬೀದಿಯಲ್ಲಿ ನಡೆಯುತ್ತಲೇ ಇರುತ್ತದೆ, ನಡೆಸುತ್ತಲೇ ಇರುತ್ತದೆ. ಅದಕ್ಕೆ ಬಾಂಡ್ ಅಲ್ಲ, ಕಾರನ್ನು ನೀವು ಅಡವಿಡ್ಲಿಕ್ಕೆ ಹೇಳಿದ್ರಲ್ಲ, ಲಾರಿಯನ್ನು ಅಡಗಿಡ್ಲಿಕ್ಕೆ ಹೇಳಿದ್ರು ಕೂಡ ನಾವು ಪ್ರತಿಭಟನೆಗಳನ್ನ ನಡೆಸುತ್ತಲೇ ಇರುತ್ತೇವೆ. ಅದು ಮುಂದಿನ ದಿನಗಳಲ್ಲಿ ಆ ಪ್ರತಿಭಟನೆಯ ಸ್ಥಳಗಳು ಬದಲಾಗಬಹುದು, ಸಮಯಗಳು ಬದಲಾಗಬಹುದು, ರೀತಿಗಳು ಬದಲಾಗಬಹುದು. ಆಗ ನಮ್ಮ ನಾಯಕರ ಮನೆಗೆ ಪೊಲೀಸ್ ವೇಲುಗಳನ್ನು ಕಳುಹಿಸಿಕೊಂಡು ನಮ್ಮನ್ನ ತಡೆಯಲಿಕ್ಕೆ ನಿಲ್ಬಾರ್ದು ಅನ್ನೋದನ್ನ ಮಾತ್ರ ಬಹಳ ಸ್ಪಷ್ಟವಾಗಿ ಈ ಸರ್ಕಾರದ ಎಲ್ಲ ವ್ಯವಸ್ಥೆಗಳಿಗೆ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ರಹೀಮನ ಮರಣ, ರಹೀಮ್ ಅನ್ನುವಂತಹ ವ್ಯಕ್ತಿ SKSF ಕಾರ್ಯಕರ್ತ ಅನ್ನುವುದಕ್ಕಿಂತ ಆತೊಬ್ಬ ಮುಸ್ಲಿಂ ಸಹೋದರ ಅನ್ನುವುದು ನೀವು ಮರೆಯಬಾರದು ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಕಾಯ್ದೆಗಳನ್ನ ರಚಿಸಲ್ಪಡ್ತದೆ. ಅದು ಮುಸಲ್ಮಾನರ ಮೇಲೆ ಮಾತ್ರ ಅದು ಯಾವ ರೀತಿಯಲ್ಲಿ ಆ ಕಾಯ್ದೆಯನ್ನು ಉಪಯೋಗಿಸಬೇಕು ಅದನ್ನು ಉಪಯೋಗಿಸಲಾಗ್ತದೆ. ಅದರ ಹಿನ್ನೆಲೆಗಳನ್ನ ಈಗಾಗಲೇ 2 ಭಾಷಣಗಾರರು ಹೇಳಿದ್ರು. ಅದರ ಒಂದನ್ನು ನೀವು ಈಗ ನಮ್ಮ ಕಣ್ಣಿನ ಮುಂದೆ ಇರುವಂತಹ ಒಂದು ಕಾನೂನನ್ನು ನಿಮ್ಮಲ್ಲಿ ಹೇಳ್ತೇನೆ ನಾನು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ SP ಅವರಿಗೆ ಅತಿ ಇಷ್ಟವಾದಂತಹ ಒಂದು ಕಾನೂನು ಯಾವುದು ಗೊತ್ತುಂಟಾ? ಜಾನುವಾರು ಪ್ರತಿಬಂಧಕ ಕಾಯಿದೆ, ಗೋಹತ್ಯೆ ನಿಷೇಧ ಕಾಯಿದೆ. ಈ ಕಾಯ್ದೆಯನ್ನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಾಗ ಇದನ್ನ ಜಾರಿಗೆ ತರುತ್ತೆ. ಬಿಜೆಪಿ ಸರ್ಕಾರ ಹೋದ ಮೇಲೆ ಕಾಂಗ್ರೆಸ್ ಸರ್ಕಾರ ಇದನ್ನ ಸಮರ್ಪಕವಾಗಿ ಮುಸಲ್ಮಾನರ ಮೇಲೆ ಉಪಯೋಗಿಸುತ್ತೆ. ಈ ರೀತಿಯಾಗಿ ಅವರು ಯಾವ ರೀತಿ ಭಾವಿಸ್ತಾರೋ ಅದನ್ನ ಉಪಯೋಗಿಸಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕಟ್ಟಿಬದ್ಧವಾಗಿದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಮನೆಗಳಿಗೆ ಜಪ್ತಿ ನೋಟಿಸುಗಳು ಹೋಗುತ್ತೆ. ದನ ಕಡಿದರೆ, ದನ ಸಾಗಾಟ ಮಾಡಿದರೆ ಕೋಕಾ ಕಾಯ್ದೆಗಳು ಅವರ ಮೇಲೆ ಹಾಕಲ್ಪಡುತ್ತದೆ. ಅದನ್ನ ಹಾಕಿ ಇದೇ SP ಅವರ ನೇತೃತ್ವದಲ್ಲಿ 90 ದಿನಗಳ ಒಳಗಡೆ ಅದರ ಎಲ್ಲ ವರದಿಗಳು ಅದು ಸಂಬಂಧಪಟ್ಟಂತ ಕೋರ್ಟ್ಗಳಿಗೆ ಸಮರ್ಪಣೆ ಆಗುತ್ತೆ.
ಇದೇ SP ಅವರ ನೇತೃತ್ವದಲ್ಲಿರುವಂತಹ ಈ ಕೇಸು, ರಹೀಮ್ರವರ ಕೇಸು ಮಾತ್ರ ಯಾರು ಏನು ಮಾಡಿದ್ರೋ ಗೊತ್ತಿಲ್ಲ, ಅಥವಾ ಘಾಟಿ ಹತ್ತುವಾಗ ಇವರ ವಾಹನ ಪಂಚರ್ ಆಯ್ತು ಗೊತ್ತಿಲ್ಲ, ಅದು ತಲುಪಿದ್ದು ಮಾತ್ರ 91ನೇ ದಿನವಾಗಿದೆ. ನೀವು ಅರ್ಥ ಮಾಡಿಕೊಳ್ಬೇಕು, ಈ ಸಮುದಾಯ ಚುನಾವಣೆಗಳು ನಡೆಯುತ್ತಾ ಇದೆ. ನಮ್ಮ ಆಕ್ರೋಶಗಳು, ಹಾಸ್ಪಿಟಲ್ ಮುಂದೆ ಮರಣವನ್ನಿಟ್ಟಿರುವಂತಹ ನಮ್ಮ ಕೂಗುಗಳು, ವಾಟ್ಸಪ್ ವಾಯ್ಸ್ಗಳು, ಇದು ಕೇವಲ ಸಂದರ್ಭಕ್ಕೆ ಸೀಮಿತಗೊಳಿಸಿದಂತ ಮುಸ್ಲಿಂ ಸಮುದಾಯ ಆಲೋಚನೆ ಮಾಡಬೇಕು. ಎಂತವರನ್ನ ನೀವು ಆಯ್ಕೆ ಮಾಡಿ ಕಳುಹಿಸಿಕೊಡ್ತಿದ್ದೀರಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಈ ಕೋಕ ಯಾಕೆ ಒಂದು ದಿನ ತಡವಾಯಿತು ಅಂತ ಹೇಳಿ ಭರತ್ ಶೆಟ್ಟಿ MLA ರವರು, ನಮ್ಮ ಪಿಸ್ತೂಲ್ ರವಿ ಇದ್ದಾರಲ್ಲ, ಅವರನ್ನ ಸಂರಕ್ಷಣೆ ಮಾಡಿದಂತ MLA, ಈ MLA ರವರು ಒಂದು ಭ್ರಷ್ಟಾಚಾರ ಆರೋಪವನ್ನ, ಒಂದು ಬಾಂಬ್ ಅನ್ನು ಸಿಡಿಸ್ತಾರೆ. ದಕ್ಷಿಣ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಲ್ಲಿ ಒಂದು ದಿನ ಅಲ್ಲ 2 ದಿನ ಆ ಭ್ರಷ್ಟಾಚಾರದ ಕುರಿತು ಚರ್ಚೆ ನಡೆಯುತ್ತದೆ. ಅದಾಗಿ 1 ವಾರದಲ್ಲಿ ಕೋಕೋ ಕಾಯಿದೆ ರದ್ದುಪಡಿಸಲಾಗ್ತದೆ. ಯಾಕೆ ಅಂತೇಳಿ ನೀವು ಆಲೋಚಿಸಿದರೆ ಸಾಕು, ಸ್ವಲ್ಪ ಒಳಹೊಕ್ಕಿದರೆ ಸಾಕು. ಯಾಕೆ ಕೋಕೋ ಕಾಯ್ದೆ ಇಲ್ಲದಾಯಿತು, ಟಿವಿಯ ಪರದೆಯಿಂದ ಭ್ರಷ್ಟಾಚಾರದ ಆರೋಪ ನಿಂತು ಹೋಯಿತು ಅಂತ ಆಲೋಚಿಸಿದ್ರೆ ಇದನ್ನ ಹೆಚ್ಚು ಆಲೋಚನೆ ಮಾಡಬೇಕಾಗಿಲ್ಲ. ಯಾರಿಗೂ ಕೂಡ ಹೆಸರು ಹೇಳಬೇಕಾದ ಅಗತ್ಯತೆ ಇಲ್ಲ. ಇಶಾರಾ ಕಾಫಿ ಹೈ. ಇದಾಗಿದೆ ಇವರ ರಾಜಕೀಯವಾದಂತ, ಇವರ ತೆವಳಿಗೋಸ್ಕರ ಸಮುದಾಯವನ್ನ ಬಲಿ ಕೊಡ್ತಾರೆ. ನಮ್ಮವರಿದ್ದಾರೆ, ಮನೆಯ ವಿಜೃಂಭಿಸುವಂತ ಆಕರ್ಷಿತವಾದಂತ ಲೈಟುಗಳನ್ನ ಹಾಕಿದಂತ ಹೊಸ ಕೀಲಿಯನ್ನ, ಮನೆಯ ಕೀಲಿಯನ್ನ ಹಸ್ತಾಂತರ ಮಾಡಿದ್ರು. ಯಾವುದೋ ಸಚಿವರು ಒಬ್ಬರು 50 ಲಕ್ಷ ಘೋಷಣೆ ಮಾಡಿದ್ರು, ಅದನ್ನ ಸ್ಪೀಕರ್ ಅವರು ಬಂದು ಹಸ್ತಾಂತರ ಮಾಡಿದ್ರು. ಸಮಾಧಾನ. ಒಂದನ್ನು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು, ನ್ಯಾಯಕ್ಕೆ ಪರ್ಯಾಯ ನ್ಯಾಯವಲ್ಲದೆ ಯಾವುದೇ ಕೀಳಿಯಾಗಲಿ, ಯಾರೋ ತುಂಬಿಟ್ಟಂತ 50 ಲಕ್ಷದ ಕಟ್ಟಾಗಲಿ ಅಲ್ಲ ಅನ್ನುವುದನ್ನ ಈ ಸಮುದಾಯ ಅರ್ಥ ಮಾಡಿಕೊಳ್ಬೇಕು. ಸಾಧ್ಯವೇ ಇಲ್ಲ. ನ್ಯಾಯಕ್ಕೆ ಪರ್ಯಾಯ ನ್ಯಾಯವೇ ಆಗಿದೆ, ಅದು ಬಿಟ್ಟು ಯಾವುದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ನೀವು ಅಂದುಕೊಳ್ಬೇಡಿ, ನೀವು ಕಾನೂನಿನ ಕುಣಿಕೆಯಿಂದ ಇವರನ್ನ ರಕ್ಷಿಸಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು, ಭರತ್ ಕುಂಟಲ್ನನ್ನ ಯಾರು ರಕ್ಷಿಸುತ್ತೀರೋ, ಅವನೊಟ್ಟಿಗಿರುವವರನ್ನು ಯಾರು ರಕ್ಷಿಸಲಿಕ್ಕೆ ನೋಡ್ತಾ ಇದ್ದೀರೋ, ನಿಮಗೆ ಬಹಳ ಸ್ಪಷ್ಟವಾಗಿ SDPI ಬಾಂಡ್ ಇಟ್ಟು ಮಾಡ್ತಾ ಇರುವಂತ ಈ ಪ್ರತಿಭಟನೆ ವೇದಿಕೆಯಲ್ಲಿ ಹೇಳ್ತಾ ಇದೆ, ಯಾರೇ ರಕ್ಷಣೆಗೆ ಹೊರಟರೂ ಕೂಡ SDPI ರಕ್ಷಣೆ ಮಾಡಲಿಕ್ಕೆ ಬಿಡುವುದಿಲ್ಲ. ಈ ವೇದಿಕೆಯನ್ನ, ಈ ಸೂರ್ಯನ ಅಸ್ತಮಿಸುವಂತ ಈ ಸಮಯವನ್ನ, ಈ ಸಂದರ್ಭವನ್ನ, ಮಗರಿಬಿನ ಈ ಒಂದು ಸಂದರ್ಭವನ್ನ ಸಾಕ್ಷಿಯಾಗಿಸಿ ಹೇಳ್ತಾರೆ. ಭರತ್ ಕುಂಡೇಲ್ ಮತ್ತು ಸಂಘಟನೆಗಳನ್ನ SDPI ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಪಯೋಗಿಸಿ ಯಾವ ರೀತಿ ಎಲ್ಲಿ ಏನು ಮಾಡಬೇಕಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಸಿಂಹವಲ್ಲಾಹಿ ಸಿಂಹವಲ್ಲಾಹಿ ಸಿಂಹವಲ್ಲಾಹಿ, ಇದನ್ನ ನಾವು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಅಮಾಯಕರಾಗಿದ್ರು. ಅದು ಅಶ್ರಫ್ ವಯನಾಡನ್ನ ಕೊಂದಂತ, ಅವರನ್ನ ಕೊಲ್ಲಿಸಲಿಕ್ಕೆ ಕಿಂಡಿ ಪಿನ್ನಾದಂತ ಪಿಸ್ತೂಲ್ ರವಿ ಆಗ್ಲಿ, ಭರತ್ ಕುಂಡೇಲ್ ಆಗ್ಲಿ, ನಮ್ಮ ಕಣ್ಣಿಗೆ ಅವರು ಯಾವಾಗಲೂ ಕೂಡ ಶತ್ರುವೇ ಆಗಿದ್ದಾರೆ. ಅವರು ನಮ್ಮ ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮಿನ ಒಳಗಡೆ ಯಾವ ರೀತಿ ಉತ್ತರಿಸಬೇಕು, ಯಾವ ರೀತಿ ಶಿಕ್ಷೆ ಕೊಡಿಸಬೇಕಂತೇಳಿ SDPI ಪಾಠವನ್ನ ಕಲಿತಿದೆ. ಅದನ್ನ ನಾವು ಮಾಡಿ ತೋರಿಸ್ತೇವೆ. ನಮಗೆ ವಿಶ್ವಾಸ ಇರಲಿಲ್ಲ. 90 ದಿನಗಳ ನಂತರ
ವರದಿ ಸಬ್ಮಿಟ್ ಮಾಡಿದಂತ ಪೊಲೀಸ್ನವರ ಮೇಲೆ ಹೊರತು ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಮೇಲೆ ನಮಗೆ ಸ್ಪಷ್ಟವಾದಂತಹ ವಿಶ್ವಾಸ ಇದೆ. ಅದನ್ನು ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸಬೇಕಂತ ನಮ್ಗೆ ಗೊತ್ತಿದೆ. ನಾಸೀರ್ ಸದಿಪ ನೀವೆಲ್ಲ ಮರೆತಿರಬಹುದು. ಸಂಘ ಪರಿವಾರದ ಗೂಂಡಾಗಳು ಕೊಂದು ಹಾಕಿದಂತ ನಾಸೀರ್ ಸದಿಪನಿಗೆ ಜಾಮೀನು ನೀಡಿದಾಗ ಆ ಆರೋಪಿಗಳನ್ನ ಮತ್ತೊಮ್ಮೆ ಕಂಬಿ ಅಣಿಸುವ ಹಾಗೆ ಮಾಡಲಿಕ್ಕೆ ಎಸ್ಡಿಪಿಐಗೆ ಸಾಧ್ಯವಾಗಿದ್ರೆ ಇವರನ್ನು ಕೂಡ ಅದೇ ಕಂಬಿಯೊಳಗೆ ಪರ್ಮನೆಂಟ್ ಆಗಿಸಲಿಕ್ಕೆ ನಮಗೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಿಮ್ಮ ಕಾರ್ಯಕರ್ತ, ನಿಮ್ಮ ಕನ್ಯಾನ ಪಂಚಾಯತ್ನ, ಕರಾಪಾಡಿ ಪಂಚಾಯತ್ನ ನಿಮ್ಮದೇ ನಾಯಕರ ಅಲ್ಲಿಯ ಪಂಚಾಯತ್ ಮಗನಾದಂತ ನಿಮ್ಮದೇ ಪಕ್ಷದ ಪಂಚಾಯತ್ನ ಉಪಾಧ್ಯಕ್ಷರಂತ ಜಲೀಲ್ ಕರಾಪಾಡಿಯ ಕೊಲೆಯಲ್ಲಿ ಇದೇ ಕಾಂಗ್ರೆಸ್ ಕಾಂಪ್ರಮೈಸ್ ಮಾಡಿರಬಹುದು, ಇದೇ ಪರಮೇಶ್ವರ್ ಅವತ್ತು ಕಾಂಪ್ರಮೈಸ್ ಮಾಡಿರಬಹುದು. ಆದ್ರೆ ಎಸ್ಡಿಪಿಐ ಈ ರಹೀಂ ಮುಸ್ಲಿಂ ಸಮುದಾಯದ ಮನಸ್ಸಿನಲ್ಲಿ ಸದಾ ಉಳಿಯಲಿರುವಂತ ಒಂದು ನೆನಪಾಗಿದ್ದಾರೆ. ಅವರಿಗೆ ನ್ಯಾಯ ಹೇಗೆ ಕೊಡಿಸುವುದಂತೇಳಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ನಮ್ಮನ್ನು ಸಂಬಂಧಿಸಿದಂತೆ ನಾವು ವೇದಿಕೆಯಲ್ಲೊಂದು ನಾವು ಇಲ್ಲಿ ರಾಜೀನಾಮೆಯ ನಾಟಕ ಮಾಡಿದ್ರಲ್ಲ, ಮಾನ್ಯ ಸ್ಪೀಕರ್ ಅವರು ಹಜ್ಜೆ ಯಾತ್ರೆ ಕೈಗೊಂಡಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಾಗಿ ವೇದಿಕೆಗೆ ಮಾತ್ರ ಮಾತನಾಡುವವರಲ್ಲ. ನಮ್ಮನ್ನು ಸಂಬಂಧಿಸಿದಂತೆ ಒಂದು ವಿಚಾರವನ್ನ ಕೈಗೆತ್ತಿಕೊಂಡರೆ ಅದನ್ನ ತಲುಪಿಸಿಯೇ ವಿರಮಿಸುವಂತವರು ಎಸ್ಡಿಪಿಐ ಅವರು ಅಂತ ಹೇಳಿ ಬಹಳಷ್ಟು ಮಂದಿಗೆ ಗೊತ್ತಿದೆ. ನಮ್ಗೆ ಸ್ಪೀಕರ್ ಅವರಲ್ಲಿ ಕೇಳಲಿಕ್ಕಿರುವಂತಹದ್ದು, ನಿಮ್ಮ ಹುದ್ದೆಗೆ ಬಹಳ ಗೌರವ ಇದೆ, ಅದನ್ನು ಕೊಡ್ತಾ ಕೇಳ್ತಾ ಇರುವಂತಹದ್ದು, ಯುಎಪಿಎ ಕೇವಲ ನಿಷೇಧ ಸಂಘಟನೆಗಳ ಮೇಲೆ ಹಾಕುವಂತ ಕಾಯ್ದೆ ಅಂತ ಹೇಳಿ ನಿಮಗೆ ಕಾನೂನಿನ ತಪ್ಪು ತಿಳುವಳಿಕೆಯನ್ನ ನೀಡಿದವರು ಯಾರು ಅಂತ ಹೇಳಿ ನಾಳೆ ನೀವು ಅವತ್ತು ಹಿಜಾಬ್ ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಪ್ರೆಸ್ ಮೀಟ್ ಕರೆದ್ರಲ್ಲ, ಅದೇ ಪ್ರೆಸ್ ಕ್ಲಬ್ನಲ್ಲಿ ಬಂದು ಒಮ್ಮೆ ಹೇಳ್ಬೇಕು. ಯುಎಪಿ ಹಾಕ್ಲಿಕ್ಕೆ ಒಂದು ನಿಷೇಧವಾದಂತ ಸಂಘಟನೆಯ ಮೇಲೆ ಮಾತ್ರ ಸಾಧ್ಯವಾಗುವುದು ಅಂತ ಹೇಳಿ ನೀವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಹಾಗಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಕಿದಂತ ಹಲವು ಯುಎಪಿಯ ಕಾನೂನುಗಳು ಇಲ್ಲಿ ಸಂವಿಧಾನ ಮತ್ತು ಕಾನೂನಿಗೆ ವಿರುದ್ಧವಾಗಿ ಆಗಿತ್ತು ಅನ್ನೋದಕ್ಕೆ ಸ್ಪೀಕರ್ ಅವರ ಮಾತು ನಮಗೊಂದು ಡಾಕ್ಯುಮೆಂಟ್ ಆಗಿ ತೋರಿಸಬಹುದು. ನಮಗೆ ಅಮಾಯಕರಾಗಿ ಜೈಲು ಕಳೆಯುತ್ತಾ ಇರುವಂತಹ ಶಾಫಿ ಬೆಳ್ಳಾರೆ, ಇಕ್ಬಾಲ್ ಬೆಳ್ಳಾರೆ ಅಂತ ನಾಯಕರನ್ನ ಮತ್ತೆ ಸಮುದಾಯದ ಧ್ವನಿಗಳಾಗಿ ಈ ವೇದಿಕೆಯಲ್ಲಿ ತಂದು ನಿಲ್ಲಿಸಬಹುದು. ಅದಲ್ಲ ನಳಿನ್ ಕುಮಾರ್ ಅವರು ಹೇಳಿದಾಗೆ ಎಸ್ಡಿಪಿಐ ಅವರನ್ನ ನಿಷೇಧ ಮಾಡಿ ಅಂತ ಹೇಳಿ ನೀವು ಕೇಳಿಕೊಂಡಂತೆ ಎಸ್ಡಿಪಿಐ ನಾಯಕರ ಮೇಲೆ ಯುಎಪಿ ಹಾಕಿ ಅಂತ ಹೇಳಿ ನೀವು ಕೇಳಿಕೊಂಡಿದ್ದೀರಾ ಅನ್ನುವಂತ ಸಂಶಯ ಇದೆ. ಅದನ್ನ ಸ್ಪಷ್ಟಪಡಿಸಬೇಕು. ನಮ್ಗೆ ಹೇಳಲಿಕ್ಕಿರುವುದು ಇಷ್ಟೇ, ಮುಸ್ಲಿಮರು ಆರೋಪಿಗಳಾದ್ರೆ ಒಬ್ಬ ರೌಡಿ ಶೀಟರ್, ಯಾಕಚ್ಚಿತ್ ರೌಡಿ ಶೀಟರ್ 2 ಕೊಲೆ ಮಾಡಿದವ, ಕೊಲೆ ಆದ್ರೆ 1 ವಾರದಲ್ಲಿ ಯುಎಪಿ ದಾಖಲಾಗುತ್ತೆ. ಆ ಯುಎಪಿಯಲ್ಲಿ ಹಲವು ಸಮುದಾಯದ ನಾಯಕರುಗಳನ್ನ ವಿಚಾರಣೆಗೊಳಪಡಿಸಲಾಗ್ತದೆ, ಹಲವಾರುಗಳನ್ನ ತನಿಖೆಗೊಳಪಡಿಸಲಾಗ್ತದೆ. ಹೇಗೆ ಸ್ವಾಮಿ ಸಾಧ್ಯ? ಮುಸ್ಲಿಮರಿಗೊಂದು ಕಾನೂನು ಕಾಂಗ್ರೆಸ್ ಇರುವಾಗ ನಿಮ್ಮ ಬದ್ಧತೆಯ ಬಗ್ಗೆ ನಮಗೆ ಗೊತ್ತಿದೆ, ಆದರೂ ಕೇಳ್ತಾ ಇರುವುದು ಮುಸ್ಲಿಮರಾದ್ರೂ ಯುಎಪಿ ಹಾಕುವಾಗ ಸಂಘ ಪರಿವಾರದವರಿಗೆ ಕೋಕ ಯಾಕೆ ಅನ್ವಯ ಆಗಲಿಲ್ಲ ಅನ್ನುವುದನ್ನ ಇಲ್ಲಿ ಎಜಿಯಿಂದ ಹಿಡಿದು ಇಲ್ಲಿನ ಪೊಲೀಸ್ ಮುಖ್ಯಸ್ಥರಿಂದ ಹಿಡಿದು ಸರ್ಕಾರ ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟಪಡಿಸಬೇಕು. ಯಾಕೆ ಸಾಧ್ಯ ಆಗಲಿಲ್ಲ? ಯಾಕೆ ಇದು ಇಲ್ಲದಾಗೆ ಮಾಡಲಾಯಿತು? ಯಾರ ವೈಯಕ್ತಿಕ ಹಿತಾಸಕ್ತಿ ಇದರ ಹಿಂದೆ ಕೆಲಸ ಮಾಡಿತ್ತು? ಈ ಆದೇಶಗಳು ಹೊರಡುವುದು ಗೃಹ ಮಂತ್ರಿಯವರ ಇಲಾಖೆಯಿಂದಲೋ ಮುಖ್ಯಮಂತ್ರಿಯವರ ಕಚೇರಿಯಿಂದಲೋ ಅಲ್ಲ, ಇಲ್ಲಿಯ ಪಕ್ಕದಲ್ಲಿರುವಂತಹ ಸಂಘಟನೆಯಿಂದಲೋ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಈ ಸಮುದಾಯ ಕೇಳಬೇಕು. ಈ ಸಮುದಾಯ ಯಾವಾಗ ಅರ್ಥ ಮಾಡ್ತೋ ಗೊತ್ತಿಲ್ಲ. ನಾವು ಇಷ್ಟು ಬಬ್ಬೆ ಆಗ್ತಾ ಇದ್ದೇವೆ, ಇಷ್ಟು ಈ ನ್ಯಾಯಕ್ಕಾಗಿ ನಿರಂತರವಾಗಿ ಧ್ವನಿ ಎತ್ತಾ ಇದ್ದೇವೆ.
ಓಟ್ ಬರುವಾಗ ಅದನ್ನ ಮರೆತು ಬಿಡುತ್ತೆ. ಈ ಸಮುದಾಯ ನೆನಪಿಸುವುದಿಲ್ಲ. ಎಂತ ಎಂಎಲ್ಎಗಳು, ಒಬ್ಬ ಎಂಎಲ್ಎ ಹೇಳುವುದು ಇದನ್ನ ಪ್ರಶ್ನೆ ಮಾಡಿದಕ್ಕಾಗಿ ನಮ್ಮ SDPI ಜಿಲ್ಲಾಧ್ಯಕ್ಷ ಅನ್ವರ್ ಸಾದಾತ್ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಪೊಲೀಸು ಕೇಸು ಹಾಕಿದೆ. ಆ ಎಂಎಲ್ಎ ಹೇಳಿದ್ದೇನು ಗೊತ್ತಾ? ದನವನ್ನ ಸ್ವಾಗತ ಮಾಡಿದಂತ ಹೆಸರಿನಲ್ಲಿ ಒಬ್ಬರಿಗೆ ಕಾಲಿಗೆ ಫೈರಿಂಗ್ ಮಾಡಲಾಗ್ತದೆ. ಆ ಫೈರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ SDPI ಜಿಲ್ಲಾಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದಕ್ಕಾಗಿ ಇವರ ಮೇಲೆ ಕೇಸ್ ಆಗಿದೆ. ಆದ್ರೆ ಆ ವ್ಯಕ್ತಿ ಹೇಳಿದಂತ ಮಾತೇನು? ನಿಮಗೆ ಇವತ್ತು ನಾವು ಕಾಲಿಗೆ ಫೈರಿಂಗ್ ಮಾಡಿದ್ದೇವೆ, ಬೇಕಾಗಿ ಬಂದ್ರೆ ಇನ್ನೊಂದು ಜಾಗಕ್ಕೆ ಫೈರಿಂಗ್ ಮಾಡ್ತೇವೆ ಅಂತ ಹೇಳಿ ಮುಸ್ಲಿಂ ಸಮುದಾಯ ಆಲೋಚನೆ ಮಾಡಬೇಕು. ಎಷ್ಟು ಧೈರ್ಯ ಅಶೋಕರಿಗೆ! ನೀವು ಮಾಡಿ ತೋರಿಸಿ, ನಿಮ್ಮನ್ನ ಯಾರು ಮಾಡಬೇಕು, ಎಲ್ಲಿ ತಡೆಯಬೇಕಂತೇಳಿ SDPIಗೆ ಗೊತ್ತಿದೆ. ಧನಸಾಗಾಟ ಕಾನೂನಿಗೆ ವಿರುದ್ಧವಾಗಿದ್ರೆ ಕಾನೂನಾತ್ಮಕವಾದಂತಹ ಕ್ರಮವನ್ನ ಕೈಗೊಳ್ಳಿ. ಅದು ಬಿಟ್ಟು ನೀವು ಯಾರನ್ನ ಬೆದರಿಸುವುದು? ಅಶೋಕರಿಗೆ ದಮ್ಮಿದೆಯಾ? ಶೂಟ್ ಮಾಡುವಂತ ದಮ್ಮು ಅಶೋಕರಿಗೆ ಇದೆಯಾ? ಇದ್ರೆ ಮಾಡಿ ತೋರಿಸ್ರಿ. ಅಶೋಕ್ರವರೇ, ನೀವು ಮುಸ್ಲಿಂ ಸಮುದಾಯವನ್ನ ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಓಟ್ ನೀಡಲಿಕ್ಕೆ ಮಾತ್ರ ಇರುವಂತಹ ಒಂದು ಸಮುದಾಯ ಅಂತೇಳಿ ನೀವು ಅರ್ಥ ಮಾಡಿಕೊಂಡಿದ್ರೆ ಅದು ತಪ್ಪು. ಅದಕ್ಕಿಂತಲೂ ಆಚೆಗಿನ ಒಂದು ಸಮುದಾಯ ಇದೆ. ಆ ಸಮುದಾಯದ ಹಿನ್ನೆಲೆಗಳನ್ನ, ಹಿಸ್ಟ್ರಿಗಳನ್ನ ನೀವು ಕಲಿತುಕೊಳ್ಬೇಕು. ಆ ಸಮುದಾಯಕ್ಕಾಗಿದೆ ಇವತ್ತು SDPI ನ್ಯಾಯಕ್ಕೋಸ್ಕರ ಧ್ವನಿ ಎತ್ತುತ್ತಾ ಇರುವಂತಹದ್ದು. ಇದರಲ್ಲಿ ನಾವು ಕಾಂಪ್ರಮೈಸ್ ಮಾಡ್ತೇವೆ ಅಂತೇಳಿ ನೀವು ಅಂದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದು ನಿಮ್ಮ ತಪ್ಪು ಕಲ್ಪನೆ. SDPI ಈ ವಿಚಾರವನ್ನ, ಇಂಥ ವಿಚಾರಗಳಲ್ಲಿ ಯಾವ ರೀತಿ, ಎಲ್ಲಿ, ಹೇಗೆ ಕೆಲಸ ಮಾಡಬೇಕೆಂದು ಬಹಳ ಸ್ಪಷ್ಟವಾಗಿ ಯೋಜನೆಯನ್ನು ರೂಪಿಸುತ್ತೆ. ಇನ್ನು ಸಿದ್ದರಾಮಯ್ಯರವರೇ, ನಿಮ್ಮ ಸರ್ಕಾರ ಇದೆ. ನಿಮ್ಮ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನ ಅಂತೇಳಿ ನಿರಂತರ ನಿಮ್ಮ ನಾಯಕರುಗಳು ಪುಂಗಿ ಬಿಡ್ತಾ ಇರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮ್ಮ ಸರ್ಕಾರ ನೀವು ಯಾವಾಗಲೂ ಸಂವಿಧಾನ ಪ್ರಜಾಪ್ರಭುತ್ವ ಅಂತೇಳಿ ಮಾತಾಡ್ತಾ ಇರ್ತೀರಾ. ಸಂತೋಷ್ ಲಾಲ್ ಅವರೇ, ನೀವು ನಿರಂತರ ಇದನ್ನೇ ಮಾತಾಡ್ತಾ ಇರ್ತೀರಾ. ಆದ್ರೆ ನಿಮ್ಮ ಈ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಬಾಂಡ್ ಕೊಡ್ಬೇಕನ್ರಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕಮಿಷನರ್ ಅವರಿಗೆ ಸ್ಪೀಕರ್ಗಳು ಕೂಡ ಮುಚ್ಚಳಿಕೆ ಬರೆಯಬೇಕಂತ ಹೇಳಿದ್ರೆ ಇದು ಸಂವಿಧಾನ, ಇದು ಪ್ರಜಾಪ್ರಭುತ್ವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಕಮಿಷನರ್ ಅವರು ಇಂಥ ಒಂದು ತೀರ್ಮಾನ ನೀವು ಸ್ವತಃ ತೆಗೆದುಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಬಹಳ ಗೌರವದಿಂದ ನಾವು ವಿನಮ್ರವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ಸಂವಿಧಾನ ನೀಡಿದಂತಹ ಹಕ್ಕಾಗಿದೆ. ಅದಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಯಾವುದೇ ಒಂದು ಕಾನೂನು ಕೂಡ ಇಲ್ಲಿ ನೀವು ನೆರವೇರಿಸಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಮಿಷನರ್ ಅವರಿಗೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಅದೇ ರೀತಿ ಸಿದ್ದರಾಮಯ್ಯರವರೇ ಕುರ್ಚಿಗೆ ಅಂಟಿಕೊಂಡು, ಕುರ್ಚಿಗೆ ಬೇಕಾಗಿ 5 ವರ್ಷದ ನಿಮ್ಮ ಕನಸಿಗೆ ಬೇಕಾಗಿ ಇಲ್ಲಿನ ಪ್ರಜಾಪ್ರಭುತ್ವ, ಇಲ್ಲಿನ ಸಂವಿಧಾನ, ನ್ಯಾಯ ಇವನ್ನೆಲ್ಲ ಬಲಿ ಕೊಡಬೇಡಿ. ಮಾತಾಡಬೇಕಾದಲ್ಲಿ ಮಾತಾಡಿ, ಸೂಚಿಸಬೇಕಾದಲ್ಲಿ ಸೂಚಿಸಿ. ದಕ್ಷ ಅಧಿಕಾರಿಗಳು ಶಾಂತಿಯನ್ನು ರೂಪಿಸಬೇಕಾದದ್ದು, ಇಲ್ಲಿ ಸಮಾಧಾನವನ್ನು ರೂಪಿಸಬೇಕಾದದ್ದು, ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳು ಆಗದಂತೆ ನೋಡಬೇಕಾದಂತಹದ್ದು. ಕಾನೂನನ್ನ ದುರುಪಯೋಗಿಸಿಕೊಂಡಲ್ಲ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹ ಕಾನೂನುಗಳನ್ನ ರೂಪಿಸಿಕೊಂಡಲ್ಲ, ಬದಲಾಗಿ ನಿಮ್ಮ ದಕ್ಷತೆಯಿಂದ ಇಲ್ಲಿನ ಕಾನೂನನ್ನ ಸಮರ್ಪಕವಾಗಿ ಯಾವ ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ ಅದನ್ನು ಉಪಯೋಗಿಸುವ ಮೂಲಕ ನೀವು ದಕ್ಷ ಅಧಿಕಾರಿಗಳು ಆಗಬೇಕೇ ಹೊರತು ಒಂದೇ ಒಂದು ಕಾನೂನು SDPI ಅವರಿಗೆ ಮತ್ತು ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿಸಿ ಈ ಜಿಲ್ಲೆಯನ್ನ ನೀವು ಶಾಂತಿಗೆ ಇಡ್ತೀರಿ ಅಂತ ನೀವು ಭಾವಿಸಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಶಾಂತಿಯನ್ನು ಕೆಡಿಸುವಂತವರು RSS ನವರು, ಸಂಘ ಪರಿವಾರದವರು, BJP ಅವರು. ಎಲ್ಲಿಯಾದ್ರೂ ಮುಸ್ಲಿಮರು SDPI ಅವರು ಶಾಂತಿಯನ್ನು ಭಂಗಪಡಿಸುವವರಾಗಿದ್ರೆ, ಕಾನೂನನ್ನ ಕೈಗೆತ್ತಿಕೊಳ್ಳುವವರಾಗಿದ್ರೆ
ಸುಹಾಸ್ ಶೆಟ್ಟಿ ಕೊಲೆಯಾದಂತಹ ಸಂದರ್ಭದಲ್ಲಿ 9 ಮಂದಿಗೆ ಸ್ಟಾಪಿಂಗ್ ಆಯ್ತಲ್ಲ, ಅಂತವರ ಮನೆಗೆ ನುಗ್ಗಬೇಕಾಗಿತ್ತು. ಆದ್ರೆ ನಾವು ನುಗ್ಗಲಿಲ್ಲ. ಈ ಕಾನೂನಿಗೆ ಬೆಲೆ ಕೊಟ್ಟು, ಈ ವ್ಯವಸ್ಥೆಗೆ ಬೆಲೆ ಕೊಟ್ಟು ಆ ಸಂದರ್ಭದಲ್ಲಿ ನಾವು ನಮ್ಮದಾದಂತಹ ರೀತಿಯಲ್ಲಿ ಕಾನೂನು ಹೋರಾಟಕ್ಕೆ ಇಳಿದ ಕಾರಣ ಇಲ್ಲಿ ಶಾಂತಿ ನೆಲೆಸಿತ್ತು. ಇಲ್ಲದಿದ್ದರೆ ಇಲ್ಲಿ ಶಾಂತಿ ಭಂಗಗೊಳ್ಳಬಹುದಿತ್ತು. ಇದನ್ನ ಪೊಲೀಸ್ ಇಲಾಖೆ ಅರ್ಥ ಮಾಡಿಕೊಳ್ಬೇಕು. ರಹೀಮನ ಮರಣ ಬಂದಾಗ ಆ ಮರಣ ನಡೆಯುವಂತಹ ಸಂದರ್ಭದಲ್ಲಿ ನೀವು ನಮ್ಮಲ್ಲಿ ಕೇಳಿಕೊಂಡ್ರಲ್ಲ, ನಮ್ಮ ನಾಯಕರಲ್ಲಿ ಕೇಳಿಕೊಂಡ್ರಲ್ಲ, ಯಾವುದೇ ಅಹಿತಕರ ಘಟನೆ ನಡೆಯಬಾರದು, ಮೆರವಣಿಗೆ ಉದ್ದಕ್ಕೂ ಕೂಡ ಜವಾಬ್ದಾರಿ ತೆಗೆದುಕೊಳ್ಬೇಕು, ನಿಮ್ಮನ್ನ ನಾವು ವಿಶ್ವಾಸ ಇರಿಸಿದ್ದೇವೆ ಅಂತೇಳಿ ಆ ವಿಶ್ವಾಸವನ್ನ ಒಂದು ಕಡುವಿನಷ್ಟು ಕೂಡ, ಒಂದು ಬಿಳಿ ತೂಕದಷ್ಟು ಕೂಡ ಕಡಿಮೆಯಾಗದ ರೀತಿಯಲ್ಲಿ ಬಹಳ ಶಾಂತಿಯುತವಾಗಿ ರಹೀಮನ ಆ ಶಹೀದಾದಂತಹ ಜನಾಜವನ್ನ ಜನಪ್ರಾಯದಿಂದ ಹಿಡಿದು ಅವರ ಕಬರಸ್ಥಾನದವರೆಗೂ ಕೂಡ ನಾವು ತೆಗೆದುಕೊಂಡು ಹೋಗಿದ್ದೇವೆ. ನಿಮಗೆ ಕೊಟ್ಟಂತ ಮಾತನ್ನು ನಾವು ಉಳಿಸಿದ್ದೇವೆ. ಪರಂಗಿಪೇಟೆಯಲ್ಲಿ ಬೀಚ್ ರೋಡಿನಲ್ಲಿ ಅಷ್ಟು ಜನಸಂದಣಿಯ ನಡುವೆಯೂ ಕೂಡ ಒಂದೇ ಒಂದು ವಾಹನದ ಸೀಟು ಇರಲಿಲ್ಲ, ಒಂದೇ ಒಂದು ಬಸ್ಸಿಗೆ ಕಲ್ಲು ಬೀಳಲಿಲ್ಲ. ಇದು ನಾವು ನಿಮಗೆ ಕೊಟ್ಟಂತ ಮಾತನ್ನು ಉಳಿಸಿರುವಂತಹದ್ದು. ಅದೇ ರೀತಿ ನೀವು ಕೊಟ್ಟಂತ ಮಾತಿದೆ, ಈ ಆರೋಪಿಗಳನ್ನ ಕಠಿಣ ಶಿಕ್ಷೆಗಳ ಭರಿಸದೆ ಬಿಡುವುದಿಲ್ಲ ಅಂತ ಹೇಳಿ. ಅದಕ್ಕೆ ನೀವು ಇನ್ನಾದರೂ ಬದ್ಧ ಆಗಬೇಕು. ಇಲ್ಲದಿದ್ದರೆ ನಿಮ್ಮ ಕಚೇರಿಯ ಗೇಟುಗಳ ಮೇಲೆ ನಾವು ಈ ಧ್ವಜವನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳಿಕೊಂಡು ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ಆವಾಜ್ ದೋ, ಆವಾಜ್ ದೋ, ಇನ್ಕ್ಲಾಬ್ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್, इनकलाब जिंदाबाद, एसडीपीआई जिंदाबाद, जिंदा है रहीम, जिंदा है रहीम, जिंदा है। आवाज दो। ಎಲ್ಲರಿಗೂ ಧನ್ಯವಾದ.